ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರಿಂದ. ನಾವು 2025 ಮೊರಾರ್ಜಿ ಪ್ರಶ್ನೆ ಪತ್ರಿಕೆಯ EVS ಅಂದ್ರೆ ವಿಜ್ಞಾನದ ವಿಭಾಗವನ್ನು ನಾವು ಇವತ್ತು ಸಾಲ್ವ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡ್ರಿ, ಭೂಮಿಯ ಮೇಲ್ಭಾಗದ ಶೇಕಡ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ. ಡ್ಯಾಶ್ ಪರ್ಸೆಂಟೇಜ್ ಆಫ್ ದಿ ಅರ್ತ್ ಸರ್ಫೇಸ್, ಭೂಮಿಯ ಮೇಲ್ಭಾಗ ಈಸ್ ಕವರ್ಡ್ ವಿತ್ ವಾಟರ್. ನಮಗೆಲ್ಲರಿಗೂ ಗೊತ್ತು ಇದು ಭೂಮಿ. ಈ ಭೂಮಿಯ ಮೇಲ್ಮೈ ಐತಲ್ಲ 71% ಎಲ್ಲಿಂದ, ಬರೀ ನೀರು, ವಾಟರ್ ಇಂದ ಆವೃತವಾಗಿದೆ. ಉಳಿದಿರೋ ಮಿಕ್ಕಿರೋ 29% ಲ್ಯಾಂಡ್ ಇಂದ ಕವರ್ ಆಗೈತಿ. ಅಂದ್ರೆ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಂತ. ಏನಾಯ್ತು ನೆಕ್ಸ್ಟ್ ಪ್ರಶ್ನೆ? LPG ಇದರ ವಿಸ್ತೃತ ರೂಪ. LPG ಅಂದ್ರ LPG ಅಂತಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಏನು? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಪೆಟ್ರೋಲಿಯಂ ನಿಂತ್ರ ಬರ್ತೈತಿ. ಅಂದ್ರೆ ಆಪ್ಷನ್ ಯಾವ್ದು? ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಲಿಂದ ಬರ್ತೈತಿ? ಪೆಟ್ರೋಲಿಯಂ ಇಂದ. ಪೆಟ್ರೋಲಿಯಂ ಅಂದ್ರ ಬ್ಲ್ಯಾಕ್ ಕಲರ್ ಆಯಿಲ್ ಇರ್ತೈತಿ, ಅದನ್ನ ನಾವು ಸಪರೇಟ್ ಮಾಡಿದಾಗ ಈ ಪೆಟ್ರೋಲಿಯಂ ಇಂದ ಪೆಟ್ರೋಲು ಮತ್ತ ಡೀಸೆಲ್ ಮತ್ತೇನ್ ಸಿಗುತ್ತಾ? ಕೆರೋಸಿನ್ ಅಂದ್ರೆ ಚಿಮಣ್ ಎಣ್ಣೆ ಅಂತ ಕರಿತೀವಲ್ಲ, ಕೆರೋಸಿನ್. ನೆಕ್ಸ್ಟ್ ಪ್ಯಾರಾಫಿನ್. ನೆಕ್ಸ್ಟ್ ವ್ಯಾಕ್ಸ್ ಅಂದ್ರೆ ಮೇಣದ ಬತ್ತಿ ಅಂತೀವಲ್ಲ, ಅದರೊಳಗಡೆ ಯೂಸ್ ಮಾಡ್ತಾರೆ ಪ್ಯಾರಾಫಿನ್. ಇವೆಲ್ಲ ಆಯಿಂಟ್ಮೆಂಟ್, ಲಿಪ್ಸ್ಟಿಕ್ಗಳು ಮತ್ತೆ ಮಲಾಮ್ಗಳು ಅದರೊಳಗಡೆ ಯೂಸ್ ಮಾಡೋದನ್ನ ಇವು ಅಂತ ಕರಿತೀವಿ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದ್ರೊಳಗಡೆನ LPG ಗ್ಯಾಸ್ ಏನ್ ಬರುತ್ತಾ? ಈ LPG ಗ್ಯಾಸ್ ಕುಕ್ಕಿಂಗ್ ಯೂಸ್ ಮಾಡ್ತೀವಿ ನೋಡಿ, ಕುಕ್ಕಿಂಗ್ ಗ್ಯಾಸ್ ಅಂತಾನೆ ಕರಿಬಹುದು ಇದನ್ನ. ಕುಕ್ಕಿಂಗ್ ಗ್ಯಾಸ್ ಅಂದ್ರೆ ಮನೆಯಲ್ಲಿ ಗ್ಯಾಸ್ ಹಚ್ಚಕ್ ಸಿಲಿಂಡರ್ ಕನೆಕ್ಟ್ ಆಗಿರ್ತಲ್ಲ, ಅದರೊಳಗಡೆ ಏನಿರ್ತದೆ? ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇರುತ್ತಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಾಯ್ತು ನೋಡ್ರಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕಿನ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರಿನ 4 ಮತ್ತು 5ನೇ ತರಗತಿದು ಪ್ರವೇಶಾತಿಗಳು ಅಂದ್ರೆ ಅಡ್ಮಿಷನ್ಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋದು. ಯಾವುದು? ಬೇಸಿಗೆ ಶಿಬಿರದ್ದು ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಯಾರು 4ನೇ ಮತ್ತು 5ನೇ ತರಗತಿ ಓದಬೇಕು ಅಂತ ಮಾಡ್ತಿದ್ದೀರಿ ನೋಡಿ, ಇವಾಗ ಪ್ರೆಸೆಂಟ್ 4 ಇರೋರು ನೆಕ್ಸ್ಟ್ 5ಕ್ಕೆ ಬರ್ತಾರಲ್ಲ, ಅವ್ರಿಗೆ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ಪಾಸ್ ಆದ್ರೆ ನಿಮಗೆ ಫ್ರೀ ಎಜುಕೇಶನ್ ಇರುತ್ತಾ ಅಪ್ ಟು 1 ಇಯರ್. ಒಂದ್ ವೇಳೆ ಅದರಲ್ಲಿ ಏನಾದರೂ ಪಾಸ್ ಆದ್ರಿ ಅಂತ ತಿಳ್ಕೊರಿ, ನೆಕ್ಸ್ಟ್ 1 ಇಯರ್ ಕೈಲಿಂದ ಕಲ್ಕೊಂಡ್ರಿ ಅಂತಂದ್ರೆ ನಿಮ್ಗೇನು ಸೈನಿಕ, ನವೋದಯ ಮತ್ತು ಮುರಾರ್ಜಿ ಮತ್ತು ಆದರ್ಶ, RMS ಈ ತರ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡುವ ಕೆಪಾಸಿಟಿ ನಿಮ್ಮಲ್ಲಿ ಬರ್ತಾ. ಬೇಗನೆ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಒಗಟನ್ನು ಬಿಡಿಸಿರಿ. ಕತ್ತಲು ಕಳೆಯುವೆ, ಬೆಳಕನ್ನು ನೀಡುವೆ, ಶಕ್ತಿಯ ಮೂಲವು ನಾನಾಗಿರುವೆ. ಸಾಲ್ವ್ ದಿ ರಿಡಲ್ಸ್ ಅಂತ ಕರೀತಾರೆ. ಡಾರ್ಕ್ನೆಸ್ ಡ್ರೈವ್ಸ್ ಅವೇ ಫ್ರಮ್ ಮೀ ಅಂದ್ರ ಕತ್ತಲು ನನ್ನಿಂದ ದೂರ ಹೋಗುತ್ತಾ. ಯಾವ್ದ್ರಿಂದ ಹೋಗುತ್ತಾ? ಬೆಳಕಿನಿಂದ ಕತ್ತಲು ದೂರ ಹೋಗುತ್ತಾ. ಈ ಬೆಳಕು ಎಲ್ಲಿಂದ ಸಿಗುತ್ತಪ್ಪ? ಈ ಬೆಳಕು ಸನ್ ನಿಂದ ಸಿಗುತ್ತೆ, ಸೂರ್ಯ. ಹಂಗಂದ್ರ ಈ ರಿಡಲ್ ನ ಆನ್ಸರ್ ಯಾವುದು? ಆಪ್ಷನ್ 4 ಆಗ್ಬೇಕಿತ್ತು. ಆಪ್ಷನ್ 4 ಸನ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಆಪ್ಷನ್ 14th ಕ್ವಶನ್ ನೋಡ್ರಿ ಏನಂತೈತಿ. ಸಿದ್ಧಪಡಿಸಿದ ಆಹಾರದ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು? ವಾಟ್ ಶುಡ್ ವಿ ಅಬ್ಸರ್ವ್ ವೈ ಬೈಯಿಂಗ್ ರೆಡಿಮೇಡ್ ಫುಡ್? ರೆಡಿಮೇಡ್ ಫುಡ್ ಅಂದ್ರೆ ಏನಪ್ಪಾ? ಈಗ ನೋಡ್ರಿ ಬಿಸ್ಕೆಟ್, ನೆಕ್ಸ್ಟ್ ಚಾಕ್ಲೇಟ್ಸ್, ನೆಕ್ಸ್ಟ್ ಮ್ಯಾಗಿ. ಈಗ ರೆಡಿಮೇಡ್ ಇಡ್ಲಿ ಕೂಡ ಬರ್ತಾವೆ. ರೆಡಿಮೇಡ್ ಇಡ್ಲಿ ಪಾಕೆಟ್ಸ್, ರೆಡಿಮೇಡ್ ಸಾಂಬಾರ್ ಪಾಕೆಟ್ಸ್, ಅವನ್ನೆಲ್ಲ ಸುಮ್ಮನೆ ನೆಕ್ಸ್ಟ್ ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಬಿಸಿ ಮಾಡಿಬಿಟ್ರೆ ಬಂದ್ಬಿಡ್ತೈತಿ. ಅವನ್ನ ಬೈ ಮಾಡೋಕ್ಕಿಂತ ಮುಂಚೆ ನಾವು ಏನ್ ನೋಡ್ಬೇಕು ಅಂತ ಫಸ್ಟ್ ಆಕರ್ಷಣೀಯವಾದ ಆಹಾರ ಪೊಟ್ಟಣ ಅಂದ್ರೆ ಅಟ್ರಾಕ್ಟಿವ್ ಫುಡ್ ಪ್ಯಾಕೆಟ್. ಅಂದ್ರೆ ಫುಡ್ ಪ್ಯಾಕೆಟ್ ಎಷ್ಟು ಚಂದ ಇರುತ್ತಾ, ಎಷ್ಟು ಕಲರ್ ಇರುತ್ತಾ, ಡಬ್ಬಿ ಎಷ್ಟು ಚಂದ ಇರುತ್ತಾ ಅದ್ ನೋಡ್ಬೇಕಾ ನಾವು? ಇಲ್ಲ. ಒಂದ್ ವೇಳೆ ಫುಡ್ ಪ್ಯಾಕೆಟ್ ಎಲ್ಲ ಚಂದ ಇತ್ತು, ಒಳಗಡೆ ಏನಾದ್ರು ಉಳುಕದಿತ್ತಂದ್ರ ಅದಕ್ಕೆ ಆಹಾರದ ರುಚಿ, ಟೇಸ್ಟ್ ಆಫ್ ದಿ ಫುಡ್. ಕೆಲವೊಂದ್ಸಲ ನಮ್ಮ ರುಚಿಯಾಗಿರುತ್ತೆ ನೋಡ್ರಿ, ಅವು ನಮ್ಮ ಬಾಡಿಗೆ ಬಹಳ ಎಫೆಕ್ಟಿವ್ನ ಅಂದ್ರೆ ನಮ್ಮ ಬಾಡಿಗೆ ಏನ್ ಮಾಡ್ತಾವು, ನಮ್ಮ ಕೆಲವೊಂದಿಷ್ಟು ರೋಗಗಳು ತಂದಿರ್ತಾವ. ಈಗ ನೋಡ್ರಿ ರೋಡ್ ಸೈಡ್ ಫುಡ್ ಇರ್ತಾವಲ್ಲ, ಅವೇನ್ ಹೋಗ್ತಾವು ಜಾಸ್ತಿ ಜಂಕ್ ಫುಡ್ಸ್ ಅಂತ ಕರಿತೀವಿ. ಈ ಜಂಕ್ ಫುಡ್ಸ್ ತಿನ್ನಕ ಟೇಸ್ಟ್ ಭಾರಿ ಇರ್ತಾವ. ಈ ಪಿಜ್ಜಾ, ಬರ್ಗರ್ ಇರ್ತಾವಲ್ಲ, ಬಟ್ ಅವಕ್ಕಿಂದ ನಮ್ಗ ಹಾನಿಗಳು ಬಹಳ ಉತ್ಪತ್ತ, ನಾವು ಜಾಸ್ತಿ ದಪ್ಪ ಆಗ್ತೀವಿ. ನೆಕ್ಸ್ಟ್ ಆಪ್ಷನ್ ಸಿ ತಯಾರಾದ ಮತ್ತು ಅವಧಿ ಮುಗಿಯುವ ದಿನಾಂಕ. ಮ್ಯಾನುಫ್ಯಾಕ್ಚರ್ ಡೇಟ್ ಅಂಡ್ ಎಕ್ಸ್ಪೈರಿ ಡೇಟ್. ಅಂದ್ರೆ ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಪಾರ್ಲೇಜಿ ಬಿಸ್ಕೆಟ್ ಐತೆ ಅಂತ ತಿಳ್ಕೊರಿ. ಹೌದಾ? ಇದನ್ನ ಯಾವಾಗ ತಯಾರು ಮಾಡ್ಯಾರ? ಸಪೋಸ್ ಇದನ್ನ ಡಿಸೆಂಬರ್ 2024 ತಯಾರು ಮಾಡ್ಯಾರ. ಈ 2024ರಿಂದ ಒಂದಿಷ್ಟು ಟೈಮ್ ಪ್ರಕಾರ, ಒಂದಿಷ್ಟು ಟೈಮ್ ಅಂದ್ರೆ 1 ವರ್ಷದ ತನಕ ಅಥವಾ 2 ವರ್ಷದ ತನಕ ಅದನ್ನ ನಾವು ಯೂಸ್ ಮಾಡ್ಬೇಕು. ಒಂದ್ ವೇಳೆ ಇದ್ರ ಎಕ್ಸ್ಪೈರಿ ಡೇಟ್ ಏನಂತ
ಡಿಸೆಂಬರ್ 2025 ಐತೆ ಅಂತ ತಿಳ್ಕೊರಿ. ಈಗಾಗಲೇ ನಾವು ಫೆಬ್ರವರಿ 2026 ಅದೀವಲ್ಲ, ಹಂಗಂದ್ರ ಆ ಪಾರ್ಲೇಜಿ ಬಿಸ್ಕಿಟ್ ಪ್ಯಾಕೆಟ್ ನೇನ ಎಕ್ಸ್ಪೈರ್ ಆಗಿಬಿಡೈತಿ, ಅಂದ್ರೆ ಆ ಡೇಟ್ ಮುಗಿದೋಗ್ಬಿಡೈತಿ. ಒಂದ್ ವೇಳೆ ಅದನ್ನೇನಾದ್ರೂ ನಾವು ತಿಂದ್ವಿ ಅಂತ ತಿಳ್ಕೊರಿ, ನಮ್ಗೆ ಡಿಸೆಂಟ್ರಿ, ಲೂಸ್ ಮೋಷನ್ ಅಥವಾ ಹೊಟ್ಟಿ ಕೆಡೋದು, ಫುಡ್ ಪಾಯ್ಸನಿಂಗ್ ಅಂದ್ರೆ ಕೆಲವೊಂದ್ಸಲ ಹೊಟ್ಟಿ ನೋವು ಹಾಕೋಂತ ನಮ್ಗೆ ಫುಡ್ ಪಾಯ್ಸನಿಂಗ್ ಆಗಿ ಒಲ್ಟಿ ಆಗೋದು, ವಾಮಿಟ್ ಆಗೋದು, ಈ ತರ ಏನಾಗ್ತಾವು ಪ್ರಾಬ್ಲಮ್ಸ್ ಆಗ್ತಾವ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅದನ್ನ ನೆಲ ತೆಗ್ದು ತೋಡಿ ಮುಚ್ಚಾಕ್ಬಿಡ್ಬೇಕು. ಯಾಕಂದ್ರೆ ಒಂದ್ ವೇಳೆ ಪಾರ್ಲೇಜಿ ಬಿಸ್ಕಿಟ್ ನೀವೇನಾದ್ರೂ ಹಂಗೆ ಬಿಸಾಕಿದ್ರಂದ್ರ ಅದನ್ನ ನಾಯಿಗಳು ತಿಂದು ಅಥವಾ ಬೇರೆ ಪ್ರಾಣಿಗಳು ತಿಂದು ಅವಕ್ಕೂ ಕೂಡ ಎಫೆಕ್ಟ್ ಆಗುವು, ಸಾಯುವಂತ ಚಾನ್ಸಸ್ ಕೂಡ ಇರ್ತಾವು. ಸಿದ್ಧಪಡಿಸಿರುವ ಆಹಾರದ ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೋಡ್ಬೇಕ ನಾವು ಅದರದ್ದು ಇಲ್ಲ. ಈ ಕೆಲವೊಂದ್ಸಲ ಯಾರಾದ್ರೂ ಹೀರೋಗಳಿಂದ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ, ಏನಂತ ಪಾರ್ಲೇಜಿ ಬಿಸ್ಕಿಟ್ ತಿನ್ರಿ, ಆ ಬಿಸ್ಕಿಟ್ ತಿನ್ರಿ, ಈ ಬಿಸ್ಕಿಟ್ ತಿನ್ರಿ ಅಂತ, ಅದನ್ನ ನೋಡ್ಬಾರ್ದು ನಾವು. ನೆಕ್ಸ್ಟ್ 15th ಕ್ವಶನ್ ನೋಡ್ರಿ. ಹ್ಯಾಲಿ ಧೂಮಕೇತು, ಹೆಲಿಸ್ ಕಾಮೆಟ್ ಅಪಿಯರ್ಸ್ ಒನ್ಸ್ ಇನ್. ಹೆಲಿಸ್ ಕಾಮೆಟ್, ಇಲ್ಲಿ ಕಾಮೆಟ್ ಅಂದ್ರೆ ಏನಪ್ಪ? ಕಾಮೆಟ್ ಅಂದ್ರೆ ಏನು? ಫಸ್ಟ್ ನಮಗೆಲ್ಲರಿಗೂ ಗೊತ್ತು, ಇದು ಸನ್, ಹೌದಾ? ಸನ್, ಇಲ್ಲಿ ಅರ್ತ್ ಐತಿ. ಈ ಅರ್ತ್ ಸನ್ನಿನ ಸುತ್ತಲ್ಲ, ಅರ್ಥಿನ ಸುತ್ತ ಏನ್ ಸಿಕ್ಕುತ್ತಾ? ಮೂನ್. ಇದು ಅರ್ಥಕ್ಕಿನ ಸಣ್ಣದು, ಸನ್ಕಿನ ಚಿಕ್ಕದ ಅರ್ಥಕ್ಕಿನ ಚಿಕ್ಕದು ಮೂನ್. ಈ ಮೂನ್ಕಿನ ಚಿಕ್ಕು ಸಣ್ಣ 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 ಐಟಮ್ಸ್ ಇರ್ತಾವ. ಅವು ಏನಿರ್ತಾವ? ಸ್ಪೇಸ್ ಒಳಗಡೆ ಸುತ್ತಿರ್ತಾವ. ಈ ಸಣ್ಣ 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 ಏನಿರ್ತಾವು? ಟೆರೆಸ್ಟ್ರಿಯಲ್, ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಬಾಡೀಸ್ ಅಂತ ಕರಿತೀವಿ ನಾವು. ಇವು ಬಹಳ ಚಿಕ್ಕು ಇರ್ತಾವ. ಬಹಳ ಚಿಕ್ಕು ಅಂದ್ರ ನಮ್ ಕೈ ಇಷ್ಟು ಕಲ್ಲಲ್ಲ, ದೊಡ್ಡ ಅಂದ್ರೆ ಒಂದೊಂದು ಸಿಟಿ ಅಷ್ಟು ದೊಡ್ಡ ಇರ್ತದೆ. ದೊಡ್ಡ ದೊಡ್ಡ ಬಂಡೆಗಳು ಇರ್ತಾವಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು, ಇವು ಕೂಡ ಸೂರ್ಯನ ಸುತ್ತ ಏನ್ ಮಾಡ್ತಿರ್ತಾವು? ಸುತ್ತಾ ಇರ್ತಾವ. ಇವು ಈ ತರ. ಅದರಲ್ಲಿ ಒಂದು ಯಾವುದು? ಹೇಲಿಸ್ ಕಾಮೆಟ್. ಹೇಲಿಸ್ ಕಾಮೆಟ್ ಅಂದ್ರ ಈಗ ಹೆಂಗ್ ನಾವು ಶ್ಯಾಮ, ಭಾಮ ಹಂಗತಿ ಹೆಂಗ್ ಕರಿತೀವಿ ನೋಡಿ, ಹೆಸರಿಟ್ಟು ಕರಿತೀವಲ್ಲ, ಅದೇ ತರ ಆ ಕಾಮೆಟ್ಗೆ ಅಂದ್ರ ಆ ಧೂಮಕೇತುವಿನ ಹೆಸರು ಹೇಲಿಸ್ ಕಾಮೆಟ್. ಇದು 76 ವರ್ಷಗಳಿಗೆ ಒಮ್ಮೆ ಬರುತ್ತೆ, ಬಂದು ನಮ್ಗ ಕಾಣಿಸಿಕೊಂಡು ಹೋಗುತ್ತೆ. ಲಾಸ್ಟ್ ಟೈಮ್ ಇದು ಯಾವಾಗ ಬಂತಂದ್ರ 1986 ಒಳಗಡೆ ಬಂದು ವಿಸಿಟ್ ಆಗಿ ಹೋಗಿತ್ತು. ನೆಕ್ಸ್ಟ್ ಟೈಮ್ 2061 ಅಂದ್ರೆ ಮುಂದ್ ಬರ್ತಾರೆ. ಈಗ 2026, 2060 ಅಥವಾ 61 ಒಳಗಡೆ ಬರುವಂತ ಚಾನ್ಸಸ್ ಐತಿ ಅಂತ ಹೇಳ್ತಾರ. ನೆಕ್ಸ್ಟ್ 16th ಕ್ವಶನ್ ನೋಡೋಣ. ಏನೈತಿ 16th ಕ್ವಶನ್? ಸೊಳ್ಳೆಗಳಿಂದ ಬರುವ ರೋಗ ಯಾವುದು? ಡಿಸೀಸ್ ಕಾಸ್ಡ್ ಬೈ ಮಸ್ಕಿಟೋ. ಈ ಮಸ್ಕಿಟೋನಿಂದ ಬರ್ತಾವ. ಒಂದೊಂದೇ ಆಪ್ಷನ್ ನೋಡ್ರಿ. ಕಾಲೇರಾ, ನಮಗ್ ಗೊತ್ತಿರ್ಬೇಕು ಏನಂತ. ಕಾಲೇರಾ ಅನ್ನೋದು ನೊಣಗಳಿಂದ ಬರುತ್ತ. ನೊಣ ಅಂದ್ರ ಹೌಸ್ ಫ್ಲೈಸ್. ಹೌಸ್ ಫ್ಲೈಸ್. ಈ ಹೌಸ್ ಫ್ಲೈಸ್ ಐತಲ್ಲ, ಎಲ್ಲಿಯಾದ್ರೂ ಹೋಗಿ ಫುಡ್ ಐಟಮ್ ಮೇಲೆ ಕುಂತ್ಕೊಂತಂತ, ನಮ್ಮ ಫುಡ್ ಐಟಮ್ ಮೇಲೆ, ಆಹಾರದ ಮೇಲೆ ಕುಂತ್ಕೊಂತಂದ್ರೆ ಏನಾಗುತ್ತಾ? ಆ ಕಾಲೇರಾ ಬರುವಂತ ಚಾನ್ಸಸ್ ಇರ್ತವೆ. ನೆಕ್ಸ್ಟ್ ಡಿಸೆಂಟ್ರಿ ಏನಾಗುತ್ತಾ? ಫುಡ್ ಪಾಯ್ಸನಿಂಗ್ ಇಂದ. ಫುಡ್ ಪಾಯ್ಸನಿಂಗ್ ಮತ್ತ ಕೆಟ್ಟೋಗಿರೋ ಬ್ಯಾಡ್ ಫುಡ್ ಇಂದ ಅಥವಾ ಬೂಸ್ ಬಂದಿರುವಂತ ಫುಡ್ ಅನ್ನ ನಾವು ತಿಂದ್ರೆ ಏನಾಗುತ್ತೆ? ಡಿಸೆಂಟ್ರಿ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಮಲೇರಿಯಾ. ಈ ಮಲೇರಿಯಾ ಅನ್ನೋದು ಮಸ್ಕಿಟೋಲಿಂದ ಬರುತ್ತೆ. ಯಾವ ಮಸ್ಕಿಟೋಲಿಂದ ಬರ್ತಪ್ಪ? ಯಾವ ಬೇಕಾದ್ರೂ ಸೊಳ್ಳಿ, ಕರ್ರನು ಬೆಳ್ಳು ಯಾವ್ದಾದ್ರು ಬಂದು ಕಡ್ದು ಬಿಟ್ರೆ ನಮಗೆ ಸೊಳ್ಳೆ ಬರ್ತಾ ಇಲ್ಲ. ಆ ಪರ್ಟಿಕ್ಯುಲರ್ ಒಂದು ಸೊಳ್ಳೆ ಐತಿ. ಯಾವುದು? ಫೀಮೇಲ್ ಅಂದ್ರೆ ಹೆಣ್ಣು, ಅನೋಫೆಲಿಸ್. ಫೀಮೇಲ್ ಅನೋಫೆಲಿಸ್ ಮಸ್ಕಿಟೋ, ಅದರಿಂದನೇ ಬರ್ತಾ. ಅದ್ರ ಹೆಸರದು. ಇದೇನಿದು? ಅನೋಫೆಲಿಸ್. ಯಂಗ್ ಶ್ಯಾಮ, ಭಾಮ, ಆ ತರ ಕರಿತೀವಿ ನೋಡು, ಸಿದ್ಧ, ಮತ್ತೆ ಈ ತರ ಕರಿತೀವಿ ನೋಡು, ಇವೇ ನೀವು ಫೀಮೇಲ್ ಅನೋಫೆಲಿಸ್ ಮಸ್ಕಿಟೋ ಅನ್ನೋದೇನು ಅದ್ರ ಹೆಸರು. ಆ ಮಸ್ಕಿಟೋಲಿಂದ ಯಾವ ರೋಗ ಬರ್ತೈತಿ? ಮಲೇರಿಯಾ ರೋಗ ಬರ್ತೈತಿ. ಏನ್ ಮಾಡ್ತಿದ್ವು ಫೀಮೇಲ್ ಅನೋಫೆಲಿಸ್ ಮಸ್ಕಿಟೋ? ಅದರ ಬಾಡಿ ಒಳಗಡೆ ಈಗ ನಾವು ಬ್ಯಾಕ್ಟೀರಿಯಾ, ವೈರಸ್, ಕೊರೋನಾ ವೈರಸ್, ಆ ವೈರಸ್, ಈ ವೈರಸ್ ಅಂತ ಕೇಳಿರ್ತೀವಲ್ಲ, ಅದೇ ತರ ಈ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಒಳಗಡೆ ಒಂದು ಚಿಕ್ಕ ಪ್ಯಾರಾಸೈಟ್ ಇರುತ್ತೆ. ಅದರ ನೇಮು ಪ್ಲಾಸ್ಮೋಡಿಯಂ ಅಂತ. ಪ್ಲಾಸ್ಮೋಡಿಯಂ ಅನ್ನುವಂತ ಪ್ಯಾರಾಸೈಟ್ ಇರುತ್ತ, ನೆನಪಿಟ್ಕೋಬೇಕಿಂದ. ಪ್ಲಾಸ್ಮೋಡಿಯಂ ಅನ್ನುವಂತ ಪ್ಯಾರಾಸೈಟ್. ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅಂದ್ರೆ ಪ್ಲಾಸ್ಮೋಡಿಯಂ ಅನ್ನೋದು ಏನಿದು? ಹೆಸರು, ಇದು ನೇಮ್. ಇದು ಪ್ಯಾರಾಸೈಟ್ ಅಂದ್ರೆ ಅದೊಂದು ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮಾಣು ಜೀವಿ ಅಂದ್ರ ಸೂಕ್ಷ್ಮಾಣು ಜೀವಿ. ಸೂಕ್ಷ್ಮಾಣು ಜೀವಿ ಹಂಗಂದ್ರೆ ಏನಪ್ಪಾ? ಸೂಕ್ಷ್ಮಾಣು ಜೀವಿ ಅಂದ್ರೆ ನಮ್ ಕಣ್ಣಿಗೆ ಕಾಣ್ಲಾರದು. ಈ ನೀವು ಇರುವಿ ನೋಡಿದ್ರಿ, ಚಿಕ್ಕ ಚಿಕ್ಕ ಇರುವೆಗಳು ಇರ್ತಾವ, ಒಂದೆಷ್ಟು ಒಳ್ಳೆ ಸಣ್ಣ ಇರ್ತಾವ. ಅದಕ್ಕಿಂತ ಚಿಕ್ಕವು ಕೂಡ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಮತ್ತ ಪ್ಯಾರಾಸೈಟ್ಗಳು ಇವೇನು, ಇವು ಕಣ್ಣಿಗೆ ಕಾಣಂಗಿಲ್ಲ ಒಟ್ಟ. ಒಂದು ಮೈಕ್ರೋಸ್ಕೋಪ್ ಒಳಗೆ ಅದನ್ನ ಸಣ್ಣದ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದ್ರೊಳಗಡೆ ಡೀಪ್ ಒಳಗಡೆ ಝೂಮ್ ಮಾಡಿ ನೋಡಿದಾಗ ಏನ್ ಕಾಣ್ತಾವು? ಅವು ಕಾಣ್ತಾವು. ಅಂತ ಪ್ಯಾರಾಸೈಟ್ ಎಲ್ಲಿರ್ತ? ಫೀಮೇಲ್ ಅನಾಫಲಿಸ್ ಮಸ್ಕಿಟೋ ಒಳಗೆ ಇರುತ್ತ. ಅದು ಬಂದು ಯಾವಾಗ ಕಡಿತೈತಿ ನೋಡು, ನಮ್ಮ ರಕ್ತದೊಳಗ ಇದನ್ನೈತಲ್ಲ ಬಿಟ್ಟು ಬಿಡ್ತೈತಿ. ಯಾವ್ದನ್ನ?
ಪ್ಲಾಸ್ಮೋಡಿಯಂ ಅನ್ನೋ ಪ್ಯಾರಾಸೈಟ್ ನ ಬಿಟ್ಬಿಡುತ್ತೆ. ಅವಾಗ ಏನಾಗುತ್ತಾ ನಮಗ ಮಲೇರಿಯಾ ಆಗೋ ಚಾನ್ಸಸ್ ಇರ್ತಾವು. ಹಿಂಗಂದ್ರ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇದು ಮೊಸ್ಕಿಟೋ ಅಂತ ಬರ್ತೈತಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 17th ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದರ ಘಟಕಗಳನ್ನು ಸರಳ ವಿಧಾನಗಳಿಂದ ಬೇರ್ಪಡಿಸಬಹುದು? ಸರಳ ವಿಧಾನಗಳಿಂದ. ವಿಚ್ ಆಫ್ ದಿ ಫಾಲೋವಿಂಗ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದ್ರೆ ಕೆಳಗಿಡದವಲ್ಲ ಯಾವ ಕ್ಯಾನ್ ಬಿ ಸೆಪರೇಟೆಡ್ ವಿತ್ ಸಿಂಪಲ್ ಮೆಥಡ್ಸ್. ಈ ಸಿಂಪಲ್ ಮೆಥಡ್ಸ್ ಅಂದ್ರೆ ಏನಪ್ಪಾ? ಈಗ ನೋಡ್ರಿ, ಕಡ್ಲಿ ಒಳಗಡೆ ಹಳ್ಳ ಅದಾವ ಅಂತ ತಿಳ್ಕೊರಿ, ಸಣ್ಣ ಸಣ್ಣ ಕಲ್ಲು ಅದಾವ. ನಾವೇನ್ ಮಾಡ್ತೀವಿ, ಕಡ್ಲಿನ ಹಿಂಗ್ ಕೇರ್ತಾರಲ್ಲ ಮರದೊಳಗೆ ಹಾಕಿ, ಅಥವಾ ಅದನ್ನ ಕಡ್ಲಿದೊಂದು ಜಡ್ಡಿ ಇರ್ತದೆ, ಆ ಜಡ್ಡಿ ಒಳಗೆ ಹಾಕಿ ಸಾಣಿಸ್ತೀವಿ, ಅದನ್ನ ಏನ್ ಮಾಡ್ತೀವಿ, ಕ್ಲೀನ್ ಮಾಡ್ತೀವಿ. ಅವಾಗ ಕಲ್ಲೆಲ್ಲ ಸಪರೇಟ್ ಆಗುತ್ತಾ, ಕಡ್ಡಿ ಎಲ್ಲ ಸಪರೇಟ್ ಆಗುತ್ತಾ, ಅವಾಗ ಕಡ್ಡಿನ ಕೈಯಿಂದ ತೆಗಿಬಹುದು. ಇವು ಏನಿವು ಸಿಂಪಲ್ ಮೆಥಡ್ಸ್. ಕಾಂಪ್ಲೆಕ್ಸ್ ಮೆಥಡ್ಸ್ ಅಂದ್ರ ಹೀಗೆ ನೋಡ್ರಿ, ಕಬ್ಬಿಣ ಇರುತ್ತಲ್ಲ, ಕಬ್ಬಿಣದ ಮೇಲೆ ನೀರ್ ಏನಾರ ಹಾಕಿದ್ವು ಅಂದ್ರೆ ಕಬ್ಬಿಣ ತುಕ್ಕು ಹಿಡಿದೋಗುತ್ತಲ್ಲ, ಜಂಗ್ ಹಿಡಿದಿತ್ತಲ್ಲ, ಕರ್ರಗಾಗಿಬಿಡುತ್ತೆ ಕಬ್ಬಿಣ ಇದ್ದು. ಅದನ್ನ ನಾವು ತೆಗಿಬೇಕಂದ್ರೆ ಅದನ್ನ ತಿಕ್ತಾರ ಸ್ಯಾಂಡ್ ಪೇಪರ್ ಲಿಂದ, ಅಥವಾ ಅದ್ರ ಮೇಲೆ ಕೆಮಿಕಲ್ ಹಾಕ್ತಾರ. ಅವಾಗ ಕೆಮಿಕಲ್ ಹಾಕಿದಾಗ ಏನಾಗುತ್ತೆ, ಅದು ತುಕ್ಕು ಹಿಡಿದು ಬಿಟ್ಟು ಹೋಗುತ್ತಲ್ಲ, ಅದು ಕಾಂಪ್ಲೆಕ್ಸ್ ಮೆಥಡ್. ಅದು ಸಿಂಪಲ್ ಮೆಥಡ್ ಅಂದ್ರ ಈ ಕಬ್ಬಿಣನ ಮತ್ತೆ ತುಕ್ಕನ ಜಡ್ಡಿ ಒಳಗೆ ಹಾಕಿ ಸಾಣಿಸಿದ್ರೆ ಕ್ಲೀನ್ ಆಗ್ತಾವ ಅಂತ ಮಾಡಿದ್ರೆ ಖಂಡಿತ ಇಲ್ಲ. ಆ ಸಿಂಪಲ್ ಮೆಥಡ್ ಇಂದ ಯಾವ್ದನ್ನ ನಾವು ಬೇರ್ಪಡಿಸಬಹುದು ಅಂತ. ಧಾತು, ಎಲಿಮೆಂಟ್ಸ್ ಧಾತು ಅಂತಂದ್ರೆ ಈ ಕಬ್ಬಿಣ ಐತಲ್ಲ, ಇದು ಒಂದೇ ಇರುತ್ತೆ. ಎಲಿಮೆಂಟ್ ಅಂದ್ರೆ ಒಂದೇ, ಯಾವ್ದಾದ್ರು ಒಂದೇ. ಈಗ ಪ್ಲಾಸ್ಟಿಕ್, ಈಗ ಮತ್ತೇನು ಹೈಡ್ರೋಜನ್, ಆಕ್ಸಿಜನ್, ಗ್ಯಾಸ್ ಅದಾವಲ್ಲ, ಅವು ಒಂದೇ ಎಲಿಮೆಂಟ್ಸ್. ಅವು ಇರೋದೇ ಒಂದಿರುತ್ತೆ. ಅದನ್ನ ಯಾಕೆ ಸಪರೇಟ್ ಮಾಡ್ಬೇಕು? ಸಪರೇಟ್ ಮಾಡ್ಬೇಕಂದ್ರೆ ಮಿನಿಮಮ್ 2 ಇರ್ಬೇಕು, ಅಥವಾ 2ಗಿಂತ ಜಾಸ್ತಿ ಇರ್ಬೇಕು. ಎಲಿಮೆಂಟ್ ಇರೋದು ಒಂದೇ. ನೆಕ್ಸ್ಟ್ ಮಿಕ್ಸ್ಚರ್. ಈ ಮಿಕ್ಸ್ಚರ್ ಅಂದ್ರೆ ಮಿಶ್ರಣ, ಯಾವ್ದಾದ್ರು ಮಿಶ್ರಣ ಆಗಿರುತ್ತೆ. ಈ ಕಲ್ಲು ಮತ್ತು ಕಾಳುಗಳ ಮಿಕ್ಸ್ಚರ್, ಇದು ಮಿಶ್ರಣ ಅಂದ್ರೆ ಮಿಶ್ರಣ ಆಗಿರುತ್ತೆ. ಅವನ್ನೆಲ್ಲ ಹೆಂಗ್ ಸಪರೇಟ್ ಮಾಡ್ಬೋದು? ಸಿಂಪಲ್ ಮೆಥಡ್ಸ್ ಇಂದ ಸಪರೇಟ್ ಮಾಡಬಹುದು. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈಗ ಕಂಪೌಂಡ್ ಅಂತ ಐತಿ. ಕಂಪೌಂಡ್ ಅಂದ್ರೆ ಈಗ ಸಾಲ್ಟ್ ಐತಿ ನೋಡಿ, ಸಾಲ್ಟ್ SALT. ಈ ಸಾಲ್ಟ್ ಒಳಗಡೆ ನಾವು NaCl ಅನ್ನೋ 2 ಪದಾರ್ಥಗಳು ಇರ್ತಾವ. Na ಅಂದ್ರ ಸೋಡಿಯಂ, Cl ಅಂದ್ರ ಕ್ಲೋರೈಡ್. ಇದನ್ನ ನೀವು ಹೈಯರ್ ಕ್ಲಾಸಸ್ ಒಳಗೆ ಕಲಿತೀರಿ. 2 ಪದಾರ್ಥಗಳು ಸೇರಿ ಬಂದಿರ್ತಾವ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದನ್ನ ನಾವು ಸಪರೇಟ್ ಮಾಡ್ಬೇಕಂದ್ರೆ ಯಾವ್ದಾರ ಒಂದು ಕೆಮಿಕಲ್ ಅಂತ ಹಾಕಿದ್ನ ರಿಯಾಕ್ಷನ್ ಮಾಡ್ಬೇಕು. ಅದರಿಂದ ಡೈರೆಕ್ಟ್ ಸಿಂಪಲ್ ಈ ಸಾಲ್ಟ್ ನ ತಗೊಂಡು ಜಡ್ಡಿ ಒಳಗೆ ಸಾಣಿಸಿದ್ರೆ ಏನಾಗತ್ತ, ಈ ಸೋಡಿಯಂ ಮತ್ತು ಕ್ಲೋರೈಡ್ 2 ಸಪರೇಟ್ ಆಗಂಗಿಲ್ಲ. ಈ ಸಂಯುಕ್ತ ಕೂಡ ಅಲ್ಲ. ಪರಮಾಣು, ಆಟಮ್ಸ್ ಅಂದ್ರೆ ಏನು? ಆಟಮ್ಸ್ ಅಂದ್ರೆ ಬಹಳ ಸೂಕ್ಷ್ಮ ಸಣ್ಣ 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 ಬ್ಲಾಕ್ಸ್ ಅವು. ಈಗ ನೋಡ್ರಿ, ನಾವು ಮನಿ ಕಟ್ಬೇಕಂದ್ರೆ, ಗೋಡೆನ್ ಕಟ್ಬೇಕಂದ್ರ ಈ ತರ ಇಟ್ಟಂಗಿನ ಸೈಡ್ ವೈಸ್ ಈ ತರ ಜೋಡಿಸ್ಕೊಂತ ಏನ್ ಮಾಡ್ತೀವಿ, ಕಟ್ಕೊಂತ ಹೋಗ್ತೀವಲ್ಲ. ಅದೇ ತರ ನೀವು ಯಾವ ವಸ್ತು ಆದ್ರೂ ತಗೊಳ್ಳಿ, ಇಲ್ಲೈತಲ್ಲ ಈ ಬೋರ್ಡು, ಈ ಪೆನ್ನು, ನಮ್ ಕೈ, ಮಣ್ಣು, ಕಲ್ಲು, ಕಬ್ಬಿಣ, ಐರನ್, ಮತ್ತೇನು ಗೋಲ್ಡ್, ಸಿಲ್ವರ್, ಏನಾದ್ರೂ ತಗೊಳ್ಳಿ, ಅವು ಚಿಕ್ಕ ಚಿಕ್ಕ ಆಟಮ್ಸ್ಗಳು ಸಪರೇಟ್ ಬಗ್ಲಾಗ್ ಈ ತರ ಕುತ್ಕೊಂಡು ಏನಾಗಿರ್ತಾವು, ಒಂದು ವಸ್ತು ಕಾಣ್ತಿರ್ತಾವ. ಅವು ನಮ್ ಕಣ್ಣಿನ ಕಾಣಲ್ಲ, ಅದನ್ನ ಸೂಕ್ಷ್ಮ ಮೈಕ್ರೋಸ್ಕೋಪ್ ಒಳಗಡೆ ತೆಗೆದು ನೋಡಿದಾಗೆ ಕಾಣೋದು. ಅದನ್ನ ನಾವು ಆಟಮ್ಸ್ ಅಂತ ಕರಿತೀವಿ. ಈ ಆಟಮ್ಸ್ ನಾವು ಸಿಂಪಲ್ ಮೆಥಡ್ಸ್ ಇಂದ ಸಪರೇಟ್ ಮಾಡಕ್ ಆಗಂಗಿಲ್ಲ, ಅಂದ್ರೆ ಇದು ಕೂಡ ತಪ್ಪು. ನೆಕ್ಸ್ಟ್ ಹೋಗೋಣ. 18th ಕ್ವಶನ್. ಆನ್ ಎಕ್ಸಾಂಪಲ್ ಫಾರ್ ಆರ್ಟಿಫಿಷಿಯಲ್ ಎಲಿಫೆಂಟ್. ಇದು ಆರ್ಟಿಫಿಷಿಯಲ್ ಆಗೋಕ್ಕಿತ್ತು. ಕೃತಕ ಧಾತುವಿಗೆ ಉದಾಹರಣೆ. ಆರ್ಟಿಫಿಷಿಯಲ್ 2 ವಿಧಾನಗಳು. ಒಂದು ಆರ್ಟಿಫಿಷಿಯಲ್ ಅಂದ್ರ ಕೃತಕ, ಇನ್ನೊಂದು ನ್ಯಾಚುರಲ್ ಅಂದ್ರ ಪ್ರಾಕೃತಿಕ. ಕೃತಕ ಮತ್ತು ಪ್ರಾಕೃತಿಕ ಅಂದ್ರೆ ಏನು ಅಂದ್ರೆ, ನ್ಯಾಚುರಲ್ ಅಂದ್ರ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತ ನ್ಯಾಚುರಲ್ ತನ್ನ ತಾನೇ ಆಗಿರೋ ಎಲ್ಲವು. ಈ ಗಿಡ ಏನಿರುತ್ತ ತನ್ನ ತಾನೇ ಬೆಳ್ಕೊಂಡಿರ್ತಾವ, ಮರ ಏನಿರುತ್ತ ಅದು ತನ್ನ ತಾನೇ ಬೆಳ್ಕೊಂಡಿರ್ತಾವ. ಈಗ ನೋಡ್ರಿ, ನಾವು ಕೇಳ್ಪಟ್ಟಿದ್ವಿ ಏನಂತ, ಹಟ್ಟಿ ಗೋಲ್ಡ್ ಮೈನ್ಸ್ ಒಳಗಡೆ ಏನ್ ಸಿಗುತ್ತಾ? ಗೋಲ್ಡ್ ಸಿಗುತ್ತಾ, ಹೌದಾ? ಹಂಗಂದ್ರ ಗೋಲ್ಡ್ ತನ್ನ ತಾನೇ ಸಿಗುತ್ತಾ, ನಾವು ಅದನ್ನ ತಗೊಂಡು ಏನ್ ಮಾಡಿವಿ, ಕ್ಲೀನ್ ಮಾಡಿವಿ, ಸಪರೇಟ್ ಮಾಡಿವಿ. ಅದೇ ತರ ಏನ್ ಮಾಡಿವಿ, ಕುದುರೆ ಮುಖದೊಳಗ ಕಬ್ಬಿಣ, ಐರನ್ ಮೈನ್ಸ್ ಐತಿ, ಕಬ್ಬಿಣ ಸಿಗುತ್ತ ಅಲ್ಲಿ. ಎಲ್ಲಿ ಸಿಗುತ್ತಾ? ಕಬ್ಬಿಣ. ನೆಕ್ಸ್ಟ್ KGF ಒಳಗಡೆ ಏನ್ ಸಿಗುತ್ತಾ? KGF ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಒಳಗಡೆ ಏನ್ ಸಿಗುತ್ತಾ? ಗೋಲ್ಡ್ ಸಿಗುತ್ತಾ. ಇವೆಲ್ಲ ಏನಿವು ನ್ಯಾಚುರಲ್ ಆಗಿ ಸಿಗುವಂತವು. ಈಗ ನೋಡ್ರಿ, ಇದು ಗೋಲ್ಡ್ ಕೂಡ ತಪ್ಪು. ಆಕ್ಸಿಜನ್ ಏನ್ ಸಿಗುತ್ತಾ? ಗಾಳಿ ಒಳಗಡೆ ಆಕ್ಸಿಜನ್ ತನ್ನ ತಾನೇ ಇರುತ್ತ. ಇದನ್ನ ನಾವು ಮನುಷ್ಯರು ಮಾಡಿಲ್ಲ. ಹಂಗಂದ್ರೆ ಇಲ್ಲಿ ನೋಡ್ರಿ, ಕೃತಕ ಅಥವಾ ಇದನ್ನ ಏನಂತ ಕರಿಬಹುದು ನಾವು? ಮಾನವ ನಿರ್ಮಿತ ಅಂತ ಕರಿಬಹುದು. ಈಗ ಪ್ರಾಕೃತಿಕ ಅಂದ್ರೆ ಏನಂತ ಗೊತ್ತಾಯ್ತಾ? ಪ್ರಾಕೃತಿಕ ಅಂದ್ರೆ ಗಾಳಿ, ಆಕ್ಸಿಜನ್ ತನ್ನ ತಾನೇ ಸಿಗುತ್ತಾ, ಹೈಡ್ರೋಜನ್ ಐತಲ್ಲ ಇದು ಕೂಡ ಗಾಳಿ ತನ್ನ ತಾನೇ ಸಿಗುತ್ತಾ, ಗೋಲ್ಡ್ ತನ್ನ ತಾನೇ ನ್ಯಾಚುರಲ್ ಆಗಿ ಸಿಗುತ್ತಾ.
ಹಂಗಂದ್ರ ಆರ್ಟಿಫಿಷಿಯಲ್ ಅಂದ್ರೆ ಏನಪ್ಪಾ? ಆರ್ಟಿಫಿಷಿಯಲ್ ಅಂತಂದ್ರೆ ಏನಂತಂದ್ರ ಈಗ ನೋಡ್ರಿ, ಯಾವ್ದನ್ನ ನಾವು ಮನುಷ್ಯರು ಮಾಡಿರ್ತಾರ, ಈ ಸಪೋಸ್ ಬಿಲ್ಡಿಂಗು, ಒಂದು ಫೋನ್, ಮತ್ತೇನು ಒಂದು ಗ್ಯಾಜೆಟ್ಸ್, ಹಾಡು ಕೇಳುವಂತ ಮಷಿನ್ಗಳು, ಬ್ಯಾಟ್ರಿಗಳು, ಇಲ್ಲೈತಲ್ಲ ಈ ಡಿಜಿಟಲ್ ಬೋರ್ಡ್, ಇವೆಲ್ಲ ಮನುಷ್ಯರು ಮಾಡಿರೋದು. ಅದೇ ತರ ಎಲಿಮೆಂಟ್ ಕೂಡ ಇಲ್ಲದಾವಲ್ಲ, ಇವೆಲ್ಲ ಎಲಿಮೆಂಟ್ಸ್ ಅದರಲ್ಲಿ ಮನುಷ್ಯರು ಮಾಡಿರೋದು ಯಾವುದು? ಇದೇ ತರ ಆಪ್ಷನ್ 2 ಪ್ಲೂಟೋನಿಯಂ. ಇದು ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ ಸಿಗ್ತೈತಿ ಇದು. ನೆಕ್ಸ್ಟ್ ಪ್ರಶ್ನೆ 19th ಕ್ವಶನ್ ನೋಡ್ರಿ. ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಯಾವುದು? ಒಂದೇದು ಅಂದ್ರ ದ ನ್ಯೂಟ್ರಿಯೆಂಟ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಅವರ್ ಬಾಡಿ ಗ್ರೋತ್ ಈಸ್. ನಮ್ಮ ಬಾಡಿ ಗ್ರೋತ್ ಆಗ್ಬೇಕಂದ್ರೆ, ದೇಹದ ಬೆಳವಣಿಗೆ ಆಗ್ಬೇಕಂದ್ರೆ ಯಾವುವು? ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಈ ಕಾರ್ಬೋಹೈಡ್ರೇಟ್ ಅಂತದವಲ್ಲ, ಇದು ಎನರ್ಜಿ ಸಲುವಾಗಿ. ಯಾವುದಕ್ಕ? ಡೈಲಿ ಆಕ್ಟಿವಿಟೀಸ್ ಮಾಡ್ತೀವಲ್ಲ ನಾವು, ಡೈಲಿ ಆಕ್ಟಿವಿಟೀಸ್, ಅದರ ಸಲುವಾಗಿ ಏನ್ ಬೇಕು? ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಬೇಕು. ಅಂದ್ರೆ ಡೈಲಿ ಆಕ್ಟಿವಿಟೀಸ್, ಓಡೋದು, ತಿನ್ನೋದು, ನಡೆಯೋದು, ಮಾತಾಡೋದು, ಆಡಾಡೋದು, ವಾಕಿಂಗ್ ಮಾಡೋದು, ಇವೆಲ್ಲ ಏನಿವು ಡೈಲಿ ಆಕ್ಟಿವಿಟೀಸ್. ಇದು ಎದರ ಸಿಗ್ತಾವಂದ್ರ ಜೋವರ್ ಅಂದ್ರೆ ಜೋಳ, ಈ ಜೋಳದೊಳಗಡೆ ಸಿಗ್ತಾವ. ನೆಕ್ಸ್ಟ್ ರಾಗಿ ಅಂದ್ರೆ ಗೊತ್ತಲ್ಲ, ರಾಗಿ. ನೆಕ್ಸ್ಟ್ ಸಜ್ಜೆ, ಇದ್ರೊಳಗಡೆ ಏನ್ ಸಿಗ್ತಾವ? ಇವು ಕಾರ್ಬೋಹೈಡ್ರೇಟ್ಸ್ ಸಿಗ್ತಾವು. ನೆಕ್ಸ್ಟ್ ಮಿಲೆಟ್ಸ್ ಒಳಗಡೆ ಏನಿವು? ಮಿಲೆಟ್ಸ್ ಒಳಗಡೆ ಸಿಗ್ತಾವ ಸಿರಿಧಾನ್ಯಗಳು ಅಂತ ಕರಿತೀವಲ್ಲ, ಮಿಲೆಟ್ಸ್, ಸಿರಿಧಾನ್ಯ, ಅದರೊಳಗಡೆ ಏನ್ ಸಿಗುತ್ತಾ? ಕಾರ್ಬೋಹೈಡ್ರೇಟ್ ಸಿಗ್ತಾ. ನೆಕ್ಸ್ಟ್ ಪ್ರೋಟೀನ್ ಎದಕ್ ಬೇಕಪ್ಪ? ಇವು ಪ್ರೋಟೀನ್ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಅವರ್ ಬಾಡಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಬಾಡಿನ ಬಿಲ್ಡ್ ಮಾಡಕ, ಅಂದ್ರೆ ನಮ್ಮ ಬಾಡಿ ಬೆಳವಣಿಗೆ ಆಗಕ, ನಮ್ಮ ಬಾಡಿ ಗ್ರೋತ್ ಆಗಕ ಏನ್ ಬೇಕು ನಮಗ? ಪ್ರೋಟೀನ್ ಬೇಕಂದ್ರ ಆಪ್ಷನ್ ಬಿ ಏನು ಸರಿಯಾದ ಉತ್ತರ. ಆಪ್ಷನ್ ಬಿ ಅನ್ನೋದು ಏನಿದು? ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ಹಂಗಂದ್ರೆ ಇವು ಎಲ್ಲಿ ಸಿಗ್ತಾವಪ್ಪ? ಇವು ಪ್ರೋಟೀನು, ಈ ಪ್ರೋಟೀನ್ ಐತಲ್ಲ, ಫಿಶ್, ಮಿಲ್ಕ್ ಅಂದ್ರೆ ಹಾಲು, ಎಗ್ಸ್ ಅಂದ್ರ ತತ್ತಿ, ಮೀಟ್ ಅಂದ್ರ ಮಾಂಸ, ಅದರೊಳಗಡೆ ಸಿಗ್ತಾವು. ನೆಕ್ಸ್ಟ್ ಲಿಪಿಡ್ಸ್ ಐತಲ್ಲ, ಈ ಲಿಪಿಡ್ಸ್ ನೋಡಮ್ಮ. ಲಿಪಿಡ್ಸ್ ಅನ್ನೋದು ಎಲ್ಲಿ ಸಿಗುತ್ತಾ? ಈ ಲಿಪಿಡ್ಸ್ ಅದಾವಲ್ಲ, ಇವು ಫ್ಯಾಟ್ಸ್ ಅಂತಾನು ಕರಿತೀವಿ. ಇವು ಐತಲ್ಲ ನಿಮಗ ಲಿಪಿಡ್ಸ್ ಎಲ್ಲಿ ಸಿಗ್ತಾವ ಅಂದ್ರ ಆಯಿಲ್ ಸೀಡ್ಸ್, ಅಂದ್ರ ಶೇಂಗಾ, ಸೂರ್ಯಕಾಂತಿ ಸೀಡ್ಸ್ ಅದಾವ ನೋಡು, ಸೂರ್ಯಪಾನ ಅಂತೀವಲ್ಲ, ಮತ್ತೆ ಯಾವ ಕುಶಿಬಿ ಸೀಡ್ಸ್ ಅಂತೀವಲ್ಲ, ಅದ್ರೊಳಗಡೆ ಏನ್ ಸಿಗ್ತಾವು? ಲಿಪಿಡ್ಸ್. ಇವು ಫುಡ್ ನ ಸ್ಟೋರ್ ಮಾಡಕ್, ಅಂದ್ರ ಈಗ ಹೊಟ್ಟೆ ಬಿಟ್ಟರ ಅಂತ ಹೇಳ್ತಾರ, ದಪ್ಪಾಗಿ ಬಿಟ್ಟಿದ್ವಿ, ಹೊಟ್ಟೆ ಮುಂದಕ್ಕೆ ಬಂದ್ಬಿಟ್ಟಿದೆ, ಅದೇನದು? ಫ್ಯಾಟ್. ಅದು ನಮ್ಮ ಫುಡ್ ನ ಸ್ಟೋರ್ ಮಾಡಿ ಇಟ್ಕೊಳತ್ತ. ಅಂದ್ರ ಯಾವಾಗ ನಮ್ ಕಷ್ಟ ಕಾಲದಾಗ ಈಗ ನಮ್ಗೆ ಊಟ ಮಾಡ್ತೀವಿ, ಊಟನೇ ಸಿಗ್ಲಿಲ್ಲಪ್ಪ, ಅವಾಗ ಬಾಡಿ ಏನ್ ಮಾಡುತ್ತಾ? ಅದ್ರೊಳಗೆ ಫ್ಯಾಟ್ ಇರ್ತಲ್ಲ, ಅದನ್ನ ಸ್ಟೋರ್ ಮಾಡಿರ್ತಲ್ಲ, ಅದನ್ನ ತಗೊಂಡು ಯೂಸ್ ಮಾಡ್ಕೊಳುತ್ತಾ. ನೆಕ್ಸ್ಟ್ ವಿಟಮಿನ್ಸ್. ಈ ವಿಟಮಿನ್ಸ್ ಅದಾವಲ್ಲ ಫ್ರೂಟ್ಸ್ ಒಳಗಡೆ, ವೆಜಿಟೇಬಲ್ಸ್, ಇದ್ರೊಳಗಡೆ ಸಿಗುತ್ತೆ. ಈ ವಿಟಮಿನ್ಸ್ ಯಾಕೆ ಯೂಸ್ ಅಪ್ಪ? ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದ್ರ ರೋಗ ನಿರೋಧಕ ಶಕ್ತಿ. ಹಂಗಂದ್ರೆ ಏನಪ್ಪಾ? ಈಗ ಯಾವ್ದಾದ್ರು ಒಂದು ರೋಗ ಬಂತ ತಿಳ್ಕೊರಿ, ನೀವೇನು ಗುಳಿಗೆ ತಗೊಳ್ಳಿಲ್ಲ ಅಂತ ಬಾಡಿ ಏನಾದ್ರು ಸ್ಟ್ರಾಂಗ್ ಇತ್ತ ಅಂತ ತಿಳ್ಕೊರಿ, ತಾನೇ ಫೈಟ್ ಮಾಡ್ತೀವಿ. ನೆಗಡಿ ಕೆಮ್ಮು ಬಂತಂದ್ರ ತಾನೇ ಫೈಟ್ ಮಾಡಿ ಏನ್ ಮಾಡ್ತಾ? ನೆಗಡಿ ಕೆಮ್ಮನ್ನ ಹೋಗಿಸುತ್ತಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಮುಂದಿನ ಪ್ರಶ್ನೆ ಏನೈತಿ? ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎ ಮಿಲೆಟ್. ಆಪ್ಷನ್ಸ್ ನೋಡ್ರಿ: ಗ್ರೌಂಡ್ ನಟ್, ಬೆಂಗಾಲ್ ಗ್ರಾಮ್, ಫಾಕ್ಸ್ಟೈಲ್ ಮಿಲೆಟ್, ವೀಟ್. ಇಲ್ಲಿ ನೋಡ್ರಿ, ಇಲ್ಲಿ ಮಿಲೆಟ್ ಅಂತ ಐತಿ, ಇಲ್ಲಿ ಮಿಲೆಟ್ ಅಂತ ಐತಿ. ಆಪ್ಷನ್ ಯಾವುದು? ನವಣೆ. ಹಂಗಂದ್ರೆ ಮಿಲೆಟ್ಸ್ ಅಂದ್ರೆ ಏನಪ್ಪಾ? ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು. ಈ ಸಿರಿಧಾನ್ಯಗಳು ಐತಲ್ಲ, ಎಲ್ಲಿ ಡ್ರಾಟ್ ಇರ್ತೈತಿ ನೋಡಿ, ಡ್ರಾಟ್ ಏರಿಯಾ ಇರ್ತೈತಲ್ಲ, ಅಂದ್ರ ಬರಭೂಮಿ ಇರ್ತ ನೋಡಿ, ಬರಗಾಲ ಬರಭೂಮಿ, ಅಲ್ಲಿ ಏನ್ ಸಿಗುತ್ತಾ? ಇಲ್ಲಿ ಆರಾಮಾಗಿ ಬೆಳಿತಾವ. ಕಡಿಮೆ ನೀರು ಮತ್ತ ಕಡಿಮೆ ಫಲವತ್ತತೆ. ಅಂದ್ರ ಫರ್ಟಿಲಿಟಿ, ಅದರೊಳಗಡೆ ಬೆಳೆಯುವಂತವು ಯಾವ್ಯಾವು? ಮಿಲೆಟ್ಸ್. ಓಕೆ, ಇವತ್ತು ಇಷ್ಟು ಸಾಕು. ಮತ್ತೆ ನಾಳೆ ನಿಮ್ಗೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು.